ನೋಡಿ, ಇತ್ತೀಚೆಗೆ ಈ ಅಶ್ಲೀಲವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಕಮೆಂಟ್ ಮಾಡೋದು, ಅವರನ್ನ ನಿಂದಿಸೋದು, ಅಶ್ಲೀಲವಾದಂತಹ ಮೆಸೇಜ್ಗಳನ್ನು ಹಾಕೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇತ್ತೀಚೆಗೆ ನಮ್ಮ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವ್ರಿಗೂ ಕೂಡ ಅಶ್ಲೀಲವಾಗಿ ಮೆಸೇಜ್ ಮಾಡಲಾಯಿತು. ಅವ್ರು ಯಾರು ಅನ್ನೋದನ್ನ ಹಿಡಿದು ಅವರೀಗ ಕಂಬಿ ಹಿಂದೆ ಇದ್ದಾರೆ. ಇದೆಲ್ಲದರ ನಡುವೆ ಕಳೆದ ಕೆಲ ದಿನಗಳ ಹಿಂದೆ ನಿಮಗೆ ಗಮನ ಇರಬಹುದು, ನೆನಪಿರಬಹುದು, GT ದೇವೇಗೌಡರ ಸೊಸೆ, ಹುಣಸೂರು ಶಾಸಕರಾದಂತಹ GD ಹರೀಶ್ ಗೌಡ್ರ ಅವರ ಪತ್ನಿ ವರ್ಷಾ ಅವ್ರಿಗೂ ಕೂಡ ಬ್ಯಾಡ್ ಕಮೆಂಟ್ ಅನ್ನ ಮಾಡಲಾಗಿತ್ತು, ಅಶ್ಲೀಲ ಕಮೆಂಟ್ಗಳನ್ನ ಮಾಡಲಾಗಿತ್ತು. ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ರಮ್ಯಾ ಅವರ ವಿರುದ್ಧ, ಅಂದ್ರೆ ರಮ್ಯಾ ಅವರಿಗೆ ಅವರು ದೂರು ಕೊಟ್ಟಂತೆ ಯಾವ ರೀತಿ ಫಾಲೋ ಅಪ್ ಮಾಡಿ ಆ ಕಿಡಿಗೇಡಿಗಳನ್ನ ಬಂಧಿಸಿದ್ರೋ ನನ್ನ ವಿಚಾರದಲ್ಲೂ ಕೂಡ ಅದೇ ರೀತಿ ಮಾಡಬೇಕು, ನನಗೆ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿ 2-3 ಬಾರಿ ಸ್ಟೇಷನ್ ಮೆಟ್ಲನ್ನ ಹತ್ತಿ ಮನವಿ ಕೂಡ ಮಾಡ್ಕೊಂಡಿದ್ರು. ಈಗ ಒಂದು ಶಾಕಿಂಗ್ ವಿಚಾರ, GT ದೇವೇಗೌಡರ ಸೊಸೆಗೆ ಅಳಿಯನೇ ಬ್ಯಾಡ್ ಕಮೆಂಟ್ ಮಾಡದ್ನಂತೆ. ನೋಡಿ ಹೆಂಗಿರಬೇಡ, ಯಾಕಾತ ಮಾಡ್ದ, ಏನ್ ವಿಚಾರ? ನಿಮ್ಮೆಲ್ಲರಿಗೂ ಕೂಡ ನೆನಪಿರ್ಬೋದು, GT ದೇವೇಗೌಡರ ಕುಟುಂಬದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ. ಅಂದ್ರೆ GT ದೇವೇಗೌಡರು ತಮ್ಮ ಪುತ್ರನ ಜೊತೆಗೆ ಮಾತುಕತೆ ಮಾಡ್ತಾ ಇಲ್ಲ, ಸುಮಾರು ವರ್ಷಗಳೇ ಆಗೋಗಿದೆ ಅನ್ನುವ ವಿಚಾರಗಳು ಕೂಡ ಗೊತ್ತು. ಅದು ಅವ್ರು ಹೇಳ್ತಾ ಇದ್ರು, ಅಪ್ಪ ಮಗಳ ಜಗಳ ಬಿಡಿ, ನಾವು ಸರಿ ಮಾಡ್ಕೋತೀವಿ ಅಂತ. ಅದು ಅವರ ಕುಟುಂಬದ ವಿಚಾರ, ಅದಕ್ಕೆ ನಾವು ಕೂಡ ತಲೆ ಹಾಕೋದಕ್ಕೆ ಹೋಗಲ್ಲ. ಯಾವ ಕಾರಣನ ಏನೋ, ಅದು ಅಪ್ಪ ಮಕ್ಕಳ ಜಗಳ, ಇವತ್ತು ಜಗಳ ಆಡ್ತಾರೆ, ನಾಳೆ ಸರಿ ಆಗ್ತಾರೆ. ಆದರೆ ಈ ಬ್ಯಾಡ್ ಕಮೆಂಟ್ ವಿಚಾರಕ್ಕೆ ನಾವು ಬರೋದಾದ್ರೆ, GT ದೇವೇಗೌಡರ ಸೊಸೆಗೆ ಕೆಟ್ಟ ಕಮೆಂಟ್ ಹಾಕಿದ್ದು ಯಾರೂ ಅಲ್ಲ, ಅವರ ಅಳಿಯನೇ ಅನ್ನುವಂತಹ ಶಾಕಿಂಗ್ ವಿಚಾರ ಈಗ ಬೆಳಕಿಗೆ ಬಂದಿದೆ. ಆಘಾತಕಾರಿ ವಿಚಾರ, ಕುಟುಂಬಸ್ಥರೇ ಆಗಿದ್ದಾರೆ ಅನ್ನೋದು ಕೂಡ. ಈಗ ಆಲ್ರೆಡಿ ಆರೋಪಿಯ ಪತ್ತೆ ಕೂಡ ಆಗಿದೆ, ಪೊಲೀಸರು ಬಲೆ ಬೀಸಿದ್ದಾರೆ. GT ದೇವೇಗೌಡರ ಹಿರಿಯ ಅಳಿಯ ಅನ್ನೋದು ಕೂಡ ಈಗ ತಿಳಿದು ಬಂದಿರುವಂತಹ ವಿಚಾರ. ಸದ್ಯಕ್ಕೆ ಆರೋಪಿ ಎಸ್ಕೇಪ್ ಆಗಿದ್ದಾನೆ, ಪೊಲೀಸರು ಕೂಡ ಆತನಿಗೋಸ್ಕರ ಬಲೆ ಬೀಸಿದ್ದಾರೆ. ಇದರ ನಡುವೆ ತಮ್ಮದೇ ಭಾವನ ನಡೆಗೆ GD ಹರೀಶ್ ಗೌಡ ತೀವ್ರ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಯಾರೇ ಆಗ್ಲಿ, ಕುಟುಂಬಸ್ಥರೇ ಈ ರೀತಿ ಮಾಡ್ತಾರೆ, ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡ್ತಾರೆ, ಅಶ್ಲೀಲವಾಗಿ ಈ ರೀತಿ ಮಾಡಿಸ್ತಾರೆ, ಅವರೇ ಮಾಡ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಇದು ಬಹಳ ಬೇಜಾರಾಗುವಂತಹ ಸಂಗತಿ. ಈಗ ಆಲ್ರೆಡಿ ಕೆಟ್ಟ ಕಮೆಂಟ್ ಹಾಕ್ತಾ ಇದ್ದಂತಹ ಆರೋಪಿಯನ್ನ ಪೊಲೀಸರು ಪತ್ತೆ ಮಾಡ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯ ಹುಣಸೂರು ಕ್ಷೇತ್ರದ JDS ಶಾಸಕರಾದಂತಹ ಹರೀಶ್ ಗೌಡ ಪತ್ನಿ ವರ್ಷಾ ಗೌಡಗೆ ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಕೆಟ್ಟಗಡದಾಗಿ ಕಮೆಂಟ್ ಹಾಕಿದ್ದಂತಹ ಪ್ರಕರಣ ಈಗ ಟ್ವಿಸ್ಟ್ ಸಿಕ್ಕಿದೆ. ಕೊನೆಗೂ ಕೂಡ ಆತನನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮತ್ತೊಂದು ಆಘಾತಕಾರಿ ವಿಚಾರ ಅಂತ ಹೇಳಿದ್ರೆ, ಕೆಟ್ಟದಾಗಿ ಕಮೆಂಟ್ ಮಾಡಿದ್ದು ಬೇರೆ ಯಾರೂ ಅಲ್ಲ, GT ದೇವೇಗೌಡರ ಹಿರಿಯ ಅಳಿಯ ಅನ್ನೋದೇ ಈಗ ಶಾಕಿಂಗ್ ವಿಚಾರ. ಮೊನ್ನೆ GT ದೇವೇಗೌಡರನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ, ಸರ್ ನಿಮ್ಮ ಸೊಸೆಗೆ ಕೆಟ್ಟಗಿಡದಾಗಿ ಕಮೆಂಟ್ ಮಾಡ್ತಾ ಇದ್ದಾರಂತೆ ಸಾಮಾಜಿಕ ಜಾಲತಾಣದಲ್ಲಿ, ಏನು ಹೇಳ್ತೀರಾ ಅಂತ ಕೇಳಿದ್ರೆ, ಇದ್ರ ಬಗ್ಗೆ ನಂಗೇನು ಗೊತ್ತಿಲ್ಲ, ನಾನು ತಿಳ್ಕೊಂಡು ಹೇಳ್ತೀನಿ ಅಂದರು. ಆಗಲೇ ಗೊತ್ತಾಗತ್ತೆ ಅವರ ಕುಟುಂಬದಲ್ಲಿ ಎಲ್ಲವೂ ಕೂಡ ಸರಿಯಿಲ್ಲ, ಹಾದಿರಂಪ ಬೀದಿರಂಪ ಮಾಡ್ಕೊಂಡು ಕೂತಿದ್ದಾರೆ ಅಂತ ಹೇಳಿ. ಈಗ GT ದೇವೇಗೌಡರ ಹಿರಿಯ ಅಳಿಯನೇ ಆರೋಪಿ ಎನ್ನುವ ಶಾಕಿಂಗ್ ವಿಚಾರ. GT ದೇವೇಗೌಡರ ಹಿರಿಯ ಅಳಿಯ ವಿಶ್ವೇಶ್ವರಯ್ಯ ಬಿನ್ ಮುದ್ದಯ್ಯ ಅಂತ ಹೇಳಿ ಈಗ ಗುರುತಿಸಲಾಗಿರೋದು. ವರಸೆಯಲ್ಲಿ ಈತ GT ಹರೀಶ್ ಗೌಡ ಭಾವನಾಗಿದ್ದು ವರ್ಷಾ ಗೌಡಗೆ ಸಹೋದರ ಸಮಾನನಾಗಿದ್ದಾನೆ. ವರ್ಷಾ ಗೌಡಗೆ ಸಹೋದರ ಸಮಾನವಾಗಿರುವಂತಹ ವ್ಯಕ್ತಿ ಈ ರೀತಿ ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾನೆ ಅಂತ ಹೇಳಿದ್ರೆ ಏನು ಮಾಡಬೇಕು? ಈತ ವಿಶ್ವೇಶ್ವರಯ್ಯ ಮೈಸೂರಿನ ಜೂನಿಯರ್ ಟೋಸ್ ಪ್ರೀ ಸ್ಕೂಲ್ನ ಮಾಲೀಕನು ಕೂಡ ಆಗಿದ್ದಾನಂತೆ. ತನಿಖೆಯ ವೇಳೆ ಗೊತ್ತಾಗಿರುವಂತಹ ಸ್ಫೋಟಕ ವಿಚಾರ, FIR ಕೂಡ ದಾಖಲು ಮಾಡಿ ಪೊಲೀಸರು ಕ್ರಮ ಕೂಡ ತೆಗೆದುಕೊಂಡಿದ್ರು. ಇನ್ನೇನು ಕೆಲವೇ ದಿನಗಳಲ್ಲಿ ಆರೋಪಿಯನ್ನ ಕೂಡ ಅರೆಸ್ಟ್ ಮಾಡಲಾಗುತ್ತೆ. ನಾಪತ್ತೆಯಾಗಿರುವಂತಹ ವಿಶ್ವೇಶ್ವರಯ್ಯನಿಗಾಗಿ ಖಾಕಿ ಈಗ ಆಲ್ರೆಡಿ ಬಲೆ ಬೀಸಿದೆ. ನೋಡೋಣ ಆತನನ್ನ ಅರೆಸ್ಟ್ ಮಾಡಾದ ನಂತರ ಆತನಿಂದ ಏನು ಉತ್ತರ ಬರುತ್ತೆ ಅಂತ ಹೇಳಿ. ಒಟ್ಟಾರೆ ಕುಟುಂಬಸ್ಥರ ಈ ರೀತಿಯ ನಡೆಗೆ ಶಾಸಕರಾದಂಥ ಹರೀಶ್ ಗೌಡರು ಕೂಡ ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ದಾರೆ. ಈ ರೀತಿ ಮಾಡೋದು ಖಂಡಿತವಾಗ್ಲೂ ಕೂಡ ತಪ್ಪು. ಯಾರೋ ಒಬ್ಬರನ್ನ ತೇಜೋವಧೆ ಮಾಡೋದಕ್ಕೆ ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡೋದು ಸರಿಯಲ್ಲ ಅಂತ ಹೇಳಿ. ನೋಡೋಣ ಆರೋಪಿ ಅರೆಸ್ಟ್ ಆದ ನಂತರ ಇದರ ಸಂಪೂರ್ಣವಾದಂತಹ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ.